ಈ ನಮ್ಮ ಹೊಸ ತಳಿಗಳನ್ನ ಆವಿಷ್ಕಾರ ಮಾಡುವಂತ ಅವಶ್ಯಕತೆ ನಮಗೆ ಕಂಡುಬರ್ತಾ ಇದೆ. ಮತ್ತೆ ಆ ದೇಸಿ ತಳಿಗಳನ್ನ ನಾವು ಸಂರಕ್ಷಣೆ ಮಾಡುವಂತ ಬರ್ದಲ್ಲಿ ಏನ್ ಮಾಡಿದೆ, ಎಲ್ಲೋ ಒಂದ್ ಕಡೆ ನಾವು ರೇಸಿಸ್ ಬಿಟ್ಬಿಟ್ಟಿದ್ದೀವಿ. ಯಾರನ್ನೇ ಕೇಳಿ ನನ್ನ ಹತ್ರ 100 ತಳಿ ಇದೆ, ಇನ್ನೊಬ್ರನ್ನ ಕೇಳಿ 200 ಇದೆ, 300 ಇದೆ. ಬಟ್ ಯಾವುದು ದೇಸಿ ತಳಿ? ಆ ದೇಸಿ ತಳಿಗಳು ನಿಜವಾಗಿಯೂ ದೇಸಿ ತಳಿಗಳ ಅಥವಾ ಅದನ್ನ ನಾವು ಬಳಕೆ ಮಾಡಿದೀವ, ಮತ್ತೆ ಬೀಜೋತ್ಪಾದನೆಯನ್ನ ಹೆಚ್ಚು ಮಾಡಿ ಅದನ್ನ ಹೆಚ್ಚು ಜಾಗಕ್ಕೆ ನಾವು ಕೊಡ್ಬೋದಾ, ಅದರ ಬಗ್ಗೆ ಆಲೋಚನೆ ನಡೆದಿಲ್ಲ. ಆದ್ರೆ ಒಬ್ಬೊಬ್ಬರ ಹತ್ರ 200-300 ಇದೆ ಅಂದ್ರೆ ಎಷ್ಟು ತಳಿಗಳಿತ್ತು ನಾವು ಬಳಕೆ ಮಾಡ್ತಾ ಇದ್ದಾಗ? ಮತ್ತೆ ಒಂದೇ ರೀತಿಯಾದಂತ ಗುಣಧರ್ಮಗಳನ್ನ ಒಳಗೊಂಡಿರುವಂತ ಆ ತಳಿಗಳನ್ನೆಲ್ಲ ಒಂದು ಮಾಡಿ ಮತ್ತೆ ಅದನ್ನ ಒಂದು ಕ್ಯಾಟಲಾಗ್ ನಲ್ಲಿ ನಾವು ವಿಂಗಡಿಸಲಿಕ್ಕೆ ಸಾಧ್ಯತೆ ಇದೆಯಾ ನಮ್ಮ ಕಡೆ? ಅದರ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಪ್ರತಿಯೊಬ್ರು ಅದನ್ನ ಕ್ಲೈಮ್ ಮಾಡೋದ್ರಿಂದ ಉಪಯೋಗ ಆಗಲ್ಲ, ಬಟ್ ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಕ್ಯಾಟಲಾಗ್ ಮಾಡಿ ಆ ದೇಸಿ ತಳಿಗಳನ್ನ ನಾವು ಹಾಗಾಗಿ ಈ ಅವಕಾಶ ನಾವು ರೈತರು ಮತ್ತು ಬೀಜ ಸಂರಕ್ಷಕರು ಅವರಿಬ್ಬರನ್ನು ಗುರುತಿಸುವಂತ ಒಂದು ಅವಕಾಶ ಬಳಸ್ಕೊಂಡಿದ್ವಿ. ಹಾಗಾಗಿ ದಯವಿಟ್ಟು ವೇದಿಕೆ ಮೇಲೆ ಡಾಕ್ಟರ್ ಹನುಮರೆಡ್ಡಿ ಅವರು ಬರಬೇಕು. ಈಗ ಸತ್ಕಾರ ಸಮಾರಂಭ ಬೆಳೆಸುವ ಮಹತ್ ಕಾರ್ಯದಲ್ಲಿ ತಮ್ಮದೇ ಆದಂತ ರೀತಿಯ ಕೊಡುಗೆಯನ್ನು ನೀಡಿದಂತ ಈ ಗಣ್ಯರಿಗೆ ನಡೀತಾ ಇರ್ತಕ್ಕಂಥ ಸತ್ಕಾರ ಸಮಾರಂಭಕ್ಕೆ ಸಾಕ್ಷಿ ಮಾಡಿ ಅಗೆದು ಬೆಳೆದನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಂತಂದು ಆ ರೀತಿಯಾಗಿ ತಮ್ಮ ವಿಚಾರ ಬೀಜವನ್ನ ಬಿತ್ತಿ ಬೆಳೆದು ಇವತ್ತು ನಾಡಿಗೆ ಮಾದರಿಯಾದಂತ ಈ ಸಾಧಕರನ್ನ ಸತ್ಕರಿಸೋದಕ್ಕೆ ಕೃಷಿ ತಂತ್ರಜ್ಞಾನ ಸಂಸ್ಥೆ ಎಲ್ಲ ಬೀಜದಿಂದ ಅಲಂಕಾರ ಮಾಡಿದಂತ ಒಂದು ಸ್ಮರಣೆಗೆ ಇದಾಗಿದೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂತ ಸಂಗತಿಗಳು, ಸಿರಿಧಾನ್ಯಗಳು, ಬೀಜದಿಂದ ಅಲಂಕೃತಗೊಂಡಂತ ಸ್ಮರಣಿಕೆಗಳು, ಅದನ್ನ ಗಣ್ಯಮಾನ್ಯರು ಈ ಸಾಧಕರಿಗೆ ಎಲ್ಲ ಪದಾಧಿಕಾರಿಗಳು ಕೆಪಿ ಅವರು ಮುಂದೆ ಬರಬೇಕು. ನಾವೆಲ್ಲ ಪ್ರೀತಿಯಿಂದ ಅವ್ರಿಗೆ ಕೆಪಿ ಅಂತಾನೆ ಕರಿತೀವಿ. ಫೋಟೋ ಫ್ರೇಮ್ ಅಲ್ಲಿ ಎಲ್ಲರೂ ಕವರ್ ಆದ್ರು ಅಂತ ಅನ್ಕೊಂತೀವಿ. ಅವರಿಗೆ ಎರಡೂ ಸಂಸ್ಥೆ ಪರವಾಗಿ ಪೂರಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ರೈತರು ಶಿವಮೊಗ್ಗ ಇವರಿಗೆ ಮತ್ತು ಅವರ ಬೆನ್ನ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದಂತ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪ ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. We have to really congratulate Dr. Trilochi Mahapatra on ಗ್ರಾಮದವರು, ವೀರಭದ್ರಯ್ಯ ಹಿರೇಮಠವರು, ಆ ಇಬ್ಬರು ರೈತ ಬಾಂಧವರು ಈ ಒಂದು ಭತ್ತದ ತಳಿಯನ್ನ ಕುಂಬಳೂರು ಆಂಜನೇಯರ ಕಡೆಯಿಂದ ಸ್ವೀಕಾರ ಮಾಡಿ ಈ ತಳಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಮಹತ್ವದ ಜವಾಬ್ದಾರಿಯನ್ನ ಅವರ ಹೆಗಲಿಗೆ ಇಲ್ಲಿವರೆಗೆ ಇಷ್ಟೊಂದು ಜನ, ಇಷ್ಟೊಂದು ಆಧುನಿಕವಾದಂತಹ ಪ್ರದರ್ಶನ, ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೀಜ ಸಂರಕ್ಷಕರು ಬಂದು ಕೃಷಿ ತಂತ್ರಜ್ಞಾನ ಸಂಸ್ಥೆಯನ್ನು ಆಶೀರ್ವದಿಸಕ್ಕಾಗಿ ಎಲ್ಲ ರೈತ ಬಾಂಧವರಿಗೆ ಈ ಸಂಸ್ಥೆಗೆ ಕೃಷಿ ತಂತ್ರಜ್ಞಾನ ಸಂಸ್ಥೆಯಿಂದ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂಸ್ಥೆಗೆ ಒಂದು ನಮ್ಮ ಬೈಲಾಸ್ ಪ್ರಕಾರ ಯಾವ ಒಂದು ಗಣ್ಯ ವ್ಯಕ್ತಿ, legendary renowned personality in the area, in the country, we have a provision to make them as an associate member of Institution of Agriculture Technologies. ಈ ಒಂದು ಇತಿಹಾಸದಲ್ಲಿ the first personality whom we made the associate members of IAT was none other than late
the father of Green Revolution, Dr. M.S. Swaminathan. And today, the moment we requested Dr. ಅದರಲ್ಲೇನು ನಮಗೆ ದೇಹಕ್ಕೆ ಹಾನಿಕರ. ನಿಮ್ಗೆಲ್ಲ ಗೊತ್ತಿದೆ, ದೇಶಗಳಲ್ಲಿ ಪೋಷಕಾಂಶಗಳು ಹೇರಳವಾಗಿದೆ. ಅದ್ರ ಜೊತೆ ಬಹಳ ಪ್ರಮುಖವಾಗಿ ಬೇಕಾಗಿದ್ದಂಥದ್ದು ಇವತ್ತಿನ ದಿನದ ಬ್ರೀಡಿಂಗ್ ಪ್ರೋಗ್ರಾಮ್ಗಳಿಗೆ ಸಹ ನಮ್ಮ ದೇಸಿ ತಳಿಗಳ ಅವಶ್ಯಕತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಾವು ಬಿಡುಗಡೆ ಮಾಡಿದಂಥ ತಳಿಗಳಲ್ಲಿ ಎಷ್ಟೋ ಕೀಟ ಮತ್ತು ರೋಗ